ಪುಟ್ಟು, ಕೇರಳ ಪುಟ್ಟು ಅಂತಲೂ ಕರೀತಾರೆ. ಇದಕ್ಕೆ ಫ್ರೈ ಮಾಡ್ಕೊಂಡಿರುವಂಥ ಅಕ್ಕಿ ತರಿ, ತೆಂಗಿನ ತುರಿ ಮತ್ತು ಉಪ್ಪು ಇದ್ದರೆ ಸಾಕು. ಅಕ್ಕಿ ತರಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು. ಚೆನ್ನಾಗಿ ಕಲಿಸ್ಕೊಂಡು ತೆಂಗಿನ ತುರಿನ ಹಾಕ್ಕೊಳ್ಳಿ. ತೆಂಗಿನ ತುರಿ ಸಣ್ಣ ಇದ್ದಷ್ಟು ಒಳ್ಳೆಯದು. ಸೊ ಒಂದು ಸಲ ಮಿಕ್ಸಿಗೆ ಹಾಕಿದ್ರೂ ತೊಂದರೆ ಇಲ್ಲ. ಇದು ಕಲಿಸ್ತಾ ಇರಬೇಕಾದ್ರೆ ಒಂದು ಸ್ಟೌವಲ್ಲಿ ಕುಕ್ಕರ್ ಇಟ್ಟು ಅದಕ್ಕೆ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಇಡಿ. ವಿಜಿಲ್ ಇಡೋದು ಬೇಡ. ಇವಾಗ ನೀರು ಸ್ಪ್ರಿಂಕಲ್ ಮಾಡಿಕೊಂಡು ಕಲಿಸ್ತಾ ಹೋಗಬೇಕು. ಒಂದೇ ಸಮನೆ ನೀರು ಹಾಕಬಾರ್ದು. ಸ್ವಲ್ಪ ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡಿ ಕಲಿಸ್ತಾ ಹೋಗಿ. ಗಂಟೆಲ್ಲ ಆದರೆ ತೆಗಿಬೇಕು. ನೀವು ಕಲಸಿ ಅಂಗೈಯಲ್ಲಿ ಹಿಡ್ಕೋಬೇಕಾದ್ರೆ ಗಟ್ಟಿಯಾಗಿ ನಿಂತ್ಕೋಬೇಕು. ಅಲ್ಲಿ ತನಕ ನೀರು ಸ್ಪ್ರಿಂಕಲ್ ಮಾಡಿ ಕಲಿಸ್ತಾ ಹೋಗಿ. ಪುಟ್ಟು ಮಾಡೋದಕ್ಕೆ ಪುಟ್ಟು ಮೇಕರ್ ಅಂತ ಸಿಗ್ತದೆ. ಇದಕ್ಕೆ ತೆಂಗಿನ ತುರಿ ಜಾಸ್ತಿ ಇದ್ದಷ್ಟು ಒಳ್ಳೆಯದು, ಒಳ್ಳೆ ರುಚಿ ಕೊಡ್ತದೆ. ಚೆನ್ನಾಗಿ ಕಲಿಸ್ಕೋಬೇಕು. ಕುಕ್ಕರಲ್ಲಿ ಇವಾಗ ಸ್ಟೀಮ್ ಬರೋದಕ್ಕೆ ಶುರು ಆಗಿದೆ. ಪುಟ್ಟು ಮೇಕರ್ ಒಳಗೆ ಮಿಕ್ಸ್ ಮಾಡ್ಕೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಅದರೊಳಗೆ ಹಾಕಿ ಒಂದು 90% ಅಷ್ಟು ಫಿಲ್ ಮಾಡ್ಕೋಬೋದು. ಆಮೇಲೆ ಮುಚ್ಚಳನ ಮುಚ್ಚಿಬಿಟ್ಟು ಈ ರೀತಿ ಕುಕ್ಕರ್ ವಿಷಲ್ ಬರೋ ಜಾಗದಲ್ಲಿ ಇಡಬೇಕು. ಇದು 1 ನಿಮಿಷ ಕೂಡ ಬೇಕು ಅಂತ ಇಲ್ಲ, ಅಷ್ಟು ಬೇಗ ಆಗೋಗುತ್ತೆ. ಮುಚ್ಚಳದಲ್ಲಿ ಸ್ಟೀಮ್ ಬರೋದಕ್ಕೆ ಶುರು ಆದಮೇಲೆ ಒಂದು 30 ಸೆಕೆಂಡ್ ಎಕ್ಸ್ಟ್ರಾ ಇಟ್ಟು ಆಮೇಲೆ ಇಮಿಡಿಯೇಟ್ಲಿ ತೆಗಿಬೋದು. ಅದ್ರ ಜೊತೆ ಒಂದು ಕಡ್ಡಿನೂ ಸಿಕ್ಕಿರುತ್ತೆ. ಸೊ ಹಿಂದ್ಗಡೆಯಿಂದ ಈ ರೀತಿ ಪುಟ್ಟು ಅನ್ನ ತಟ್ಟೆ ಮೇಲೆ ತಳ್ಕೊಬೋದು. ಇದನ್ನು ಚಟ್ನಿ ಮತ್ತು ಸಾಂಬಾರು ಜೊತೆ ತಿನ್ನೋದಕ್ಕೆ ತುಂಬ ರುಚಿಕರವಾಗಿರುತ್ತೆ.